ವೀಕ್ಷಕರೇ, ಪ್ರಧಾನಿ ಮೋದಿಯವರು 4399 ದಿನಗಳನ್ನು ಪಿ ಎಂ ಆಗಿ ಪೂರೈಸಿದ್ದಾರೆ. ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ರಾಜ್ಯದಲ್ಲೂ ಕೂಡ ಅಷ್ಟೇ ಮಟ್ಟಿನ ಸಂಭ್ರಮ ಆಗಿದೆ. ಬಿಜೆಪಿ ಕೇಂದ್ರ ಕಚೇರಿಯಿಂದ ಒಂದು ಮಾಹಿತಿ ಬಂದಿತ್ತು ರಾಜ್ಯ ನಾಯಕರಿಗೆಲ್ಲರಿಗೂ ಕೂಡ. ಪ್ರಧಾನಿ ಮೋದಿಯವರು ಎಲ್ಲ ದಾಖಲೆಗಳನ್ನು ಮುರಿದು, ನೆಹರು ಅವರ ದಾಖಲೆಗಳನ್ನು ಕೂಡ ಮುರಿದು ಸುದೀರ್ಘ ಅವಧಿಯ ಪಿ ಎಂ ಅಂತ ಖ್ಯಾತಿಯನ್ನು ಪಡೆದಿದ್ದಾರೆ. ದಾಖಲೆಯ ಪುಟಗಳಲ್ಲಿ ಹೆಸರಾಗಿದ್ದಾರೆ. ಅಚ್ಚಳಿಯದೆ ಅವರ ಹೆಸರು ಉಳಿಯುತ್ತೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆಗಳನ್ನು ಮಾಡಬೇಕು, ಹೋಮ ಹವನವನ್ನು ಮಾಡಬೇಕು, ಇಂಥದ್ದೊಂದು ಸಂದೇಶ ಬಂದಿತ್ತು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಿನ್ನೆ ಬಿ ಜೆ ಪಿ ನಾಯಕರೆಲ್ಲ ಕಡೆ ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲೇ ಪೂಜೆಗಳು ನೆರವೇರಿದವು. ವಿ ಸೋಮಣ್ಣ ಅವರು ಪೂಜೆಯನ್ನು ನೆರವೇರಿಸಿದರು. ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಆರ್ ಅಶೋಕ್ ಇರ್ಬೋದು, ಹಾಗೆಯೇ ಬಿ ಜೆ ಪಿಯ ಪ್ರಮುಖ ನಾಯಕರಾದ ವಿಜೇಂದ್ರ ರಾಜ್ಯ ಘಟಕದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರೆಲ್ಲರೂ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೇರಿದಂತೆ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಮಾಡಬೇಕು ಅನ್ನೋ ಕಟ್ಟಪ್ಪಣೆ ಬಂದಿತ್ತು. ಸೊ ಕೊರೋನಾ ಅಲೆ ಅಪ್ಪಳಿಸಿದಂಥ ಸಂದರ್ಭದಲ್ಲೂ ಇಂಥದ್ದೇ ಪೂಜೆಗಳನ್ನು ನೀವು ಗಮನಿಸಿದ್ದೀರಿ. ಅವಾಗ ಮೋದಿ ಅವರೇ ಕರೆ ಕೊಟ್ಟಿದ್ದರು, ಗಾನ ಭಜಾನ, ಘಂಟಾ ಭಜಾನ ಅಂತ. ಸೊ ಅವಾಗ ಲೋಟ ತಟ್ಟೆ ಬಾರಿಸಿದ್ದೆಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಿ. ಅದೇ ರೀತಿ ಮನೆ ಮೇಲೆ ನಿಂತು ಜಾಗಟೆಯನ್ನು ಬಾರಿಸಿದ್ದನ್ನು, ಇದೆಲ್ಲವನ್ನು ಕೂಡ ನೋಡ್ಕೊಂಬಂದಿದ್ವಿ. ನಿನ್ನೆ ಕೂಡ ಎಲ್ಲ ದೇವಾಲಯಗಳಲ್ಲೂ ಒಂದು ರೀತಿ ಅದಕ್ಕೆ ಸಾಮೀಪ್ಯತೆ ಹೋಲುವಂಥ ವಾತಾವರಣ ಇತ್ತು. ನಿಜಕ್ಕೂ ಸಂತೋಷದ ವಿಚಾರ. ಯಾಕೆಂದರೆ ಒಬ್ಬ ಪ್ರಧಾನಿ ಇಷ್ಟೊಂದು ದಿವಸಗಳ ಕಾಲ ಸುದೀರ್ಘ ಅವಧಿಯ ಪ್ರಧಾನಿ ಅಂತ ಹೆಸರು ಗಳಿಸಬೇಕು ಅಂತಂದ್ರೆ ಅದೇನು ಕಡಿಮೆ ವಿಚಾರ ಅಲ್ಲ. ನೆಹರು ಅವರ ನಂತರದ ಇದ್ದಂತಹ ದಾಖಲೆಯನ್ನು ಮುರಿದು ಹಾಕಿದ್ದಾರೆ. ಕರ್ನಾಟಕದ ಮಟ್ಟಿಗೂ ನೀವು ಹಾಗೆ ನೋಡೋದಾದರೆ ಸಿದ್ದರಾಮಯ್ಯವರನ್ನ ಗ್ರೇಟ್ ಅಂತ ಹೇಳಬೇಕು. ನಾವು ಹೇಗಲ್ಲಿ ಮೋದಿಯವರನ್ನ ಗ್ರೇಟ್ ಅಂತ ಹೇಳ್ತೀವಲ್ಲ, ಅಷ್ಟು ಸುದೀರ್ಘ ಅವಧಿಯ ಪಿ ಎಂ ಅಥವಾ ಪ್ರಧಾನಮಂತ್ರಿ ಅಂತ ಕರ್ನಾಟಕದ ಮಟ್ಟಿಗೂ ನಮ್ಮ ಸಿದ್ದರಾಮಯ್ಯನವರು ದಾಖಲೆಯನ್ನು ಮುರಿದು ಹಾಕಿದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಈಗಿರುವಂಥ ಸಿ ಎಂಗಳಲ್ಲಿ ಅತಿ ಹೆಚ್ಚು ಅವಧಿಯನ್ನು ಪೂರೈಸಿದ ಸಿ ಎಂ ಅನ್ನೋ ಖ್ಯಾತಿ ಸಿದ್ದರಾಮಯ್ಯವರಿಗಿದೆ. ದೇಶ ಮಟ್ಟದಲ್ಲಿ ಮೋದಿಯವರಿಗೂ ಕೂಡ ಅಂಥದ್ದೇ ಖ್ಯಾತಿ ಬಂದಿದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ನವರಿಗೆ ಅಥವಾ ಮೋದಿಯವರ ಫಾಲೋವರ್ ಯಾರ್ಯಾರಿದ್ದಾರಲ್ಲ ಅವರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಮೋದಿಯವರ ಅವಧಿಯಲ್ಲಿ ಈ 2014ರಿಂದ 2026ರವರೆಗೆ ಅಂದರೆ ಸರಿಸುಮಾರು 12 ವರ್ಷಗಳ ಅವಧಿ ಇದು. ಈಗಲೂ ಕೂಡ ಮೋದಿಯವರು ಅದೇ ನಾಗಲೋಟದಲ್ಲಿ ಮುಂದುವರೆದಿದ್ದಾರೆ. ಹಾಗಂತ ಅವರೇನು ಕೆಳಗಿಳಿದಿಲ್ಲ. ಮುಂದಿನ ಎಲೆಕ್ಷನ್ಗೆ ಏನಾಗುತ್ತೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಇದೆ. ಬಿ ಜೆ ಪಿ ವಲಯದಲ್ಲಿ ಯಾರು ಬರ್ತಾರೆ, ಮೋದಿಯವರ ಹೆಸರನ್ನು ಉಳಿಸುವಂಥ ನಾಯಕ ಅಥವಾ ಮೋದಿಯವರಿಗೆ ಸರಿಸಮಾನವಾಗಿ ಇರುವಂಥ ನಾಯಕ ಯಾರು ಉದಿಸ್ತಾರೆ? ಬಹುಶಃ ಕೆಲವಷ್ಟು ಜನರೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಮೋದಿಯ ತರಹದ ನಾಯಕ ಉದಯಿಸೋದೇ ಇಲ್ಲ ಅಥವಾ ಬರೋದೇ ಇಲ್ಲ ಅಂತ. ಯಾಕೆಂದರೆ ಮೋದಿಯವರಿಗೆ ಸ್ವಾರ್ಥ ಇಲ್ಲ. ಯಾಕೆಂದರೆ ವೈಯಕ್ತಿಕವಾಗಿ ಏನೂ ಮಾಡ್ಕೊಂಡಿಲ್ಲ, ಅವರು ಕುಟುಂಬಕ್ಕಾಗಿ ಏನೂ ಮಾಡ್ಕೊಂಡಿಲ್ಲ. ಯಾಕೆಂದರೆ ಅವರು ಇದೆಲ್ಲವನ್ನೂ ಮೀರಿ ಬೆಳೆದಂಥವ್ರು ಅಂತ. ಮೋದಿಯವರ ಅವಧಿಯಲ್ಲಿ ಹಲವು ಯೋಜನೆಗಳು ಕೂಡ ಜಾರಿಗೆ ಬಂದವು. ಯಾಕೆಂದರೆ ಕೆಲವು ಕ್ರಾಂತಿಕಾರಿ ಯೋಜನೆಗಳನ್ನು ಕೂಡ ಪ್ರಧಾನಿ ಮೋದಿಯವರು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಕೆಲವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಮೋದಿಯವರ ಅವಧಿಯಲ್ಲಿ ಏನೇನು ಕೆಲಸ ಆಯಿತು ಅಥವಾ ಕಾಮಗಾರಿ ಆಯಿತು ಅಥವಾ ಏನೇನು ನಡೀತು ಅಂತ ದೇಶದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ UPI ಕ್ರಾಂತಿನೇ ಆಗೋಯಿತು. ಎಲ್ಲರ ಹೆಸರಲ್ಲೂ ಅಕೌಂಟ್ಗಳು ಬಂದವು. ಅಕೌಂಟ್ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ ಅನ್ನೋ ರೀತಿಯ ಒಂದು UPI ಕ್ರಾಂತಿ ಆಯಿತು. ಜನಧನ್ ಖಾತೆಗಳನ್ನು ತೆರೆದರು. ಎಲ್ಲರೂ ಕೂಡ ಪ್ರಧಾನಮಂತ್ರಿ ಜನಧನ್ ಖಾತೆಗಳು ತೆರೆಯಲಾಯಿತು ಮೋದಿಯವರ ಈ ಅಧಿಕಾರ ಅವಧಿಯಲ್ಲಿ. ಇನ್ನು ನೇರ ನಗದು ವರ್ಗಾವಣೆ, ಡೈರೆಕ್ಟ್ ಮನಿ ಟ್ರಾನ್ಸ್ಫರ್, ಅದಕ್ಕೆ ಎಲ್ಲ ಅವಕಾಶ ಆಯಿತು ಇದರಿಂದಾಗಿ. ಮತ್ತು ಆಧಾರ್ ಕಾರ್ಡ್ ಕ್ರಾಂತಿ. ಆಧಾರ್ ಕಾರ್ಡನ್ನು ಪ್ರತಿಯೊಬ್ಬರೂ ಕೂಡ ಹೊಂದಲೇಬೇಕು, ಇದು ಮ್ಯಾಂಡೇಟ್ರಿ. ಎಲ್ಲ ದಾಖಲೆಗಳಿಗೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು ಅನ್ನುವ ಆಧಾರ್ ಕಾರ್ಡ್ ಕ್ರಾಂತಿ ಆಯಿತು. ಫಾಸ್ಟ್ಯಾಗ್ ನೀವು ಗಮನಿಸಿದಿರಿ. ಮೊದಲೆಲ್ಲ ನಾವು ಕ್ಯೂ ನಿಲ್ಲಬೇಕಿತ್ತು ಈ ರಸ್ತೆಗಳಲ್ಲಿ, ಫಾಸ್ಟ್ಯಾಗ್ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಅಥವಾ ಹೈವೇಗಳಲ್ಲಿ ಹೋಗಬೇಕಾದ್ರೆ ಒಬ್ಬರಾದ ನಂತರ ಒಬ್ಬರು ಚಿಲ್ಲರೆ ಹಣವನ್ನು ಕೊಟ್ಟು. ಅದರ ಬದಲಾಗಿ ಈಗ ಫಾಸ್ಟ್ಯಾಗ್ ವ್ಯವಸ್ಥೆ ಬಂತು. ಇದರಿಂದ ಸ್ಥಳೀಯರಿಗೆ ಸ್ವಲ್ಪ ಅನಾನುಕೂಲ ಆದರೂ ಕೂಡ ಅದನ್ನು ನಂತರದ ದಿನಗಳಲ್ಲಿ ಸರಿಪಡಿಸಲಾಯಿತು. ಇನ್ನು ಆನ್ಲೈನ್ ತೆರಿಗೆ ರಿಟರ್ನ್ಸ್, IT ರಿಟರ್ನ್ಸನ್ನು ಎಲ್ಲರೂ ಕೂಡ ಸಲ್ಲಿಸಲೇಬೇಕು ಅನ್ನೋ ಬಗ್ಗೆ
ಇನ್ನು ಕೋವಿನ್ ಆ್ಯಪ್, ಉಮಂಗ್ ಆ್ಯಪ್ ಹಾಗೆ ಡಿಜಿ ಲಾಕರ್ ಆ್ಯಪ್ಗಳು ಕೂಡ ಮೋದಿಯವರ ಅವಧಿಯಲ್ಲಿ ಆಗಿದ್ದು ಇವೆಲ್ಲವೂ ಕೂಡ ಕ್ರಾಂತಿಕಾರಿ ಯೋಜನೆಗಳೇ. ಇನ್ನು ನೋಟ್ ಬ್ಯಾನ್ ಆಯಿತು, ನಿಮ್ಗೆ ಗೊತ್ತಿರ್ಬೋದು 2017ರ ಸಂದರ್ಭದಲ್ಲಿ. ನೋಟ್ ಬ್ಯಾನ್ನಲ್ಲಿ ಕಪ್ಪು ಹಣವನ್ನು ತರಬೇಕು, ದೇಶಕ್ಕೆ ತರಬೇಕು ಅನ್ನೋದು ಮೋದಿಯವರ ಕನಸಾಗಿತ್ತು. ಕಪ್ಪು ಹಣವನ್ನು ಎಷ್ಟು ಮಟ್ಟಿಗೆ ಬಂತೋ ಬಿಡ್ತೋ ಗೊತ್ತಿಲ್ಲ, ಅದರ ಬಗ್ಗೆ ಸರಿಯಾದ ದಾಖಲೆಗಳು ಇದುವರೆಗೂ ಲಭ್ಯ ಆಗಿಲ್ಲ. ಆದರೆ ಒಂದು ಪ್ರಯತ್ನ ಅಂತೂ ಮಾಡಿದ್ರು, ಅಟೆಂಪ್ಟ್ ಮಾಡಿದ್ರು. ಒಂದು ಕ್ರಾಂತಿಕಾರಿ ಯೋಜನೆ ಮಾಡುವ ಮೂಲಕ ಸಾಮಾನ್ಯ ಜನರಿಗೂ ಸ್ವಲ್ಪ ತೊಂದರೆ ಆಯ್ತು ಅವಾಗ, ಆಗಿಲ್ಲ ಅಂತಲ್ಲ. ಆದರೆ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಮೋದಿಯವರು ಆ ದಿಟ್ಟ ನಿರ್ಧಾರವನ್ನು ಕೈಗೊಂಡರು. ಆಜ್ ರಾತ್ 12 ಬಜೆ ಅನ್ನೋ ಮೂಲಕ ಇಡೀ ದೇಶಕ್ಕೆ ಶಾಕ್ ಕೊಟ್ಟಂಥ ದಿನಗಳು ಕೂಡ ಈಗ ನೆನಪಿನಲ್ಲಿವೆ. ಇವಿಷ್ಟು ಮೋದಿಯವರ ಪಾಸಿಟಿವ್ ಅಂಶಗಳು. ಅಂದರೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ, ಕ್ರಾಂತಿಕಾರಿ ಯೋಜನೆಗಳನ್ನು ಮಾಡಿದ್ದಾರೆ ಅಂತ. ಹಾಗೆ ಕೆಲವು ನೆಗೆಟಿವ್ ಅಂಶಗಳು ಕೂಡ ಇದ್ದಾವೆ ಮೋದಿಯವರ ಬಗ್ಗೆ. ಯಾಕೆಂದರೆ ದೇಶದ ಸಾಲ ಭಾಳಷ್ಟಾಗಿದೆ, ಸಾಲ ಎಷ್ಟಿದೆ ಅನ್ನೋ ಲೆಕ್ಕ ಕೊಡಿ ಅನ್ನೋದನ್ನು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ದೇಶ ಅತಿ ಹೆಚ್ಚು ಸಾಲ ಮಾಡಿದೆ ಅಂತ. ಇನ್ನು ಇನ್ಫ್ಲೇಷನ್ ರೇಟ್ ತುಂಬ ಜಾಸ್ತಿ ಆಗಿದೆ, ಹಣದುಬ್ಬರ ಪ್ರಮಾಣ ಜಾಸ್ತಿ ಆಗಿದೆ ಅನ್ನೋದು. ಹಾಗೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ನೀವು ಹಿಂದಿನ PM ಅವಧಿಗೂ ಅಥವಾ ಈಗಿನ PM ಅವಧಿಗೂ ಹೋಲಿಸ್ಕೊಂಡ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇವೆಲ್ಲವೂ ಕೂಡ ಗಗನಕ್ಕೇರಿದ್ದಾವೆ. ಇದು ರೇಟ್ ಏರಿಕೆ ಸರ್ಕಾರ, ದರ ಏರಿಕೆ ಸರ್ಕಾರ, ಇದು ಜನರನ್ನ ಪರವಾಗಿ ಅಂದರೆ ಸಾಮಾನ್ಯ ಜನರ ಪರವಾದ ಸರ್ಕಾರ ಅಲ್ಲ, ಇದು ದೊಡ್ಡವರ ಸರ್ಕಾರ ಅಂತ ಕೆಲವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ದರ ಏರಿಕೆ ಕೂಡ ಜಾಸ್ತಿ ಆಗಿದೆ ಪ್ರಧಾನಿ ಮೋದಿ ಅವರ ಅವಧಿಯಲ್ಲಿ. ಇದು ಕೂಡ ಸಾಮಾನ್ಯ ಜನರಿಗೆ ಎಫೆಕ್ಟೇ. ಈ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಯುದ್ಧದ ಕಾರಣವನ್ನು ಕೊಡ್ತಾ ಇದ್ದಾರೆ ದರ ಏರಿಕೆ ಆಗಿದ್ದಕ್ಕೆ. ಸೊ ಹೀಗೆ ಹಲವಾರು ಯೋಜನೆಗಳನ್ನು, ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಹಾಗೆ ನೀವು ಕಂಪೇರ್ ಮಾಡಿದ್ರೆ ಮನಮೋಹನ್ ಸಿಂಗ್ ಅವಧಿಗೂ ಅಥವಾ ಈಗಿನ ಮೋದಿಯವರ ಅವಧಿಗೂ ಸಾಕಷ್ಟು ದರ ಏರಿಕೆ ಆಗಿದೆ. ಕೆಲವು ವಸ್ತುಗಳ ಬೆಲೆ 1 to 2 ಏರಿಕೆ ಆಗಿದ್ದು ಅದನ್ನೆಲ್ಲೋ ಒಂದು ಕಡೆ ಕಡಿಮೆ ಮಾಡಬೇಕು ಅನಿಸುತ್ತೆ. ಒಟ್ಟಾರೆ 4399 ದಿನಗಳೇನಿದಾವಲ್ಲ, ಈ ದಿನಗಳು ಮೋದಿಯವರ ಯುಗ ಅಂತಲೇ ಕರೀತಾರೆ ಇದನ್ನು. ಮೋದಿಯವರ ಯುಗ ಇನ್ನೆಷ್ಟು ದಿನ ಇರುತ್ತೆ ಅನ್ನೋದು ಕೂಡ ಈ ಪ್ರಶ್ನೆ ಇದ್ದಿದೆ. ಯಾಕೆಂದರೆ BJPಗಂತ ಸಮರ್ಥ ನಾಯಕ ಯಾರು ಬರಬಹುದು? ಈಗ BJPಯವರ ಲಿಖಿತ ನಿಯಮ ಏನು ಅಂತಂದರೆ 75 ದಾಟಿದ ಎಲ್ಲರೂ ಕೂಡ ಅಧಿಕಾರ ಬಿಟ್ಟಿಳಿಬೇಕು ಅಥವಾ ಹೊರಬರಬೇಕು ಅಂತ. ಆದರೆ ಮೋದಿಯವರಿಗೆ ಈ ನಿಯಮ ಅನ್ವಯ ಆಗಿಲ್ಲ. ಯಾಕೆಂದರೆ ಮೋದಿಯವರಿಗೆ ಎಕ್ಸೆಪ್ಷನಲ್ ಕೇಸ್ ಅಂತ, ಅಂದರೆ ಗಟ್ಟುಮುಟ್ಟಾಗೂ ಇದ್ದಾರೆ, ಓಡಾಡುವ ಶಕ್ತಿ ಇದೆ, ಮಾತನಾಡುವ ಚಾಕಚಕ್ಯತೆ ಇದೆ, ಅವರನ್ನು ನಂಬುವಂಥ ಮೋದಿಯಷ್ಟು ದೊಡ್ಡ ಇನ್ಫ್ಲುಯೆನ್ಸರ್ ಬಹುಶಃ ಯಾರೂ ಇಂಡಿಯಾದಲ್ಲಿ ಇರಲಿಕ್ಕಿಲ್ಲ ಇಷ್ಟರ ಮಟ್ಟಿಗೆ. ಸೊ ಈಗ ಅವರು 80 ವರ್ಷದ ಸನಿಕ್ಕೆ ಬಂದರೂ ಕೂಡ ಮೋದಿ ಅವರಿಗೆ ರಿಟೈರ್ಮೆಂಟನ್ನು ಕೊಟ್ಟಿಲ್ಲ. ಉಳಿದೆಲ್ಲರಿಗೂ ಕರ್ನಾಟಕದಲ್ಲಿ ಸುಮಾರಷ್ಟು ಜನರಿಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಈಗ ಯಡಿಯೂರಪ್ಪನವಂಥ ನಾಯಕರಿಗೆ ರಿಟೈರ್ಮೆಂಟ್ ಕೊಟ್ಟು ಕಳಿಸಿದರು, ಸದಾನಂದ ಗೌಡರಿಗೆ ಹೆಚ್ಚು ಕಡಿಮೆ ರಿಟೈರ್ಮೆಂಟ್ ಕಳಿಸಿದರು. ಹೀಗೆ ಹಲವು ನಾಯಕರು ರಿಟೈರ್ಮೆಂಟ್ ಇದರಲ್ಲಿದ್ದಾರೆ. ಆದರೆ ಮೋದಿಯವರು ಮುಂದಿನ ಎಲೆಕ್ಷನ್ಗೂ ಕೂಡ ಅವ್ರದ್ದೇ ಫೇಸ್ ಇಟ್ಕೊಂಡು ಹೋಗ್ತಾರೋ ಅಥವಾ ಏನು ಮಾಡ್ತಾರೆ ಅನ್ನೋದನ್ನು BJP ಇನ್ನೂ ಕಾದು ನೋಡಬೇಕಿದೆ. ಒಟ್ಟಾರೆ BJP ಈಗ ಸಂತಸದ ದಿನಗಳು ಮೋದಿಯವರಿಗೆ. ಅಂದರೆ ಅತಿ ಸುದೀರ್ಘ ಅವಧಿಯ PM ಆಗಿ ಸೇವೆಯನ್ನು ಸಲ್ಲಿಸಿ ಒಂದಿಷ್ಟು ಉತ್ತಮ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಟೀಕೆ ಟಿಪ್ಪಣಿಗಳು ಯಾವಾಗಲೂ ಇರ್ತವೆ ಎಲ್ಲದರ ಬಗ್ಗೆನೂ. ಸೊ ಹಾಗಂತ ಒಳ್ಳೆ ಕೆಲಸಗಳು ಆಗಿರ್ತವೆ, ಕೆಲವಷ್ಟು ಕೆಲಸಗಳು ಆಗಿರೋದಿಲ್ಲ. ಅದು ಯಾವಾಗಲೂ ಆ ಬೇಡಿಕೆ ಇರುತ್ತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.